ಅಪಾರ ಅಂತ ಒಂದು ಅಪಾರ ಕೊಡುಗೆ ನೀಡುವಲ್ಲಿ ಹೋಟೆಲ್ ಕಾರ್ಮಿಕ ಆಗಿದ್ದಾನೆ ತುಂಬಾ ಸಪೂರ. ಇಂತಿರುವ ಕಾರ್ಮಿಕರುಗಳಿಗೆ ಸಹಾಯ ಸಹಕಾರ ಸರ್ಕಾರದಿಂದ ಸಿಗುವ ಸವಲತ್ತುಗಳನ್ನು ಸಿಗುವಲ್ಲಿ ಅತಿ ಕಡಿಮೆ ಅವಧಿಯಲ್ಲಿ ಹುಟ್ಟಿಕೊಂಡಂತ ಸಂಸ್ಥೆ ಅವಿಭಾಜ್ಯ ಅಂಗ ನಮ್ಮ ಈ ಹೋಟೆಲ್ ಕಾರ್ಮಿಕ ಸಂಘ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ಖುಷಿಯಾಗುತ್ತೆ. ಸ್ವಾರ್ಥವಿಲ್ಲದೆ ನಿಸ್ವಾರ್ಥ ಸೇವೆಯನ್ನು ನೀಡಬೇಕೆನ್ನುವಂತ ಹಂಬಲದಿಂದ ಹುಟ್ಟು ಹಾಕಿರುವಂತ ಈ ಒಂದು ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಸತೀಶ್ ಜೋಗಿ ಸರ್ಗೆ ಅನಂತ ಧನ್ಯವಾದಗಳು. ಅವರ ಜೊತೆಗೆ ಸತೀಶ್ ಸೇರಿಗಾರರವರು ಹಾಗೆ ಎಲ್ಲ ಪದಾಧಿಕಾರಿಗಳ ಸಂಘಟನೆಗಳಲ್ಲಿ 10 ಸಂಘಗಳಿದ್ದರೂ ಕಾರ್ಮಿಕರಿಗೆ ಹೋಟೆಲ್ ಕಾರ್ಮಿಕರಿಗೆ ಧಾವಂತವಾಗಿ ಧಾವಿಸುವಂತಹ ಸಂಘ ನಮ್ಮ ಹೋಟೆಲ್ ಕಾರ್ಮಿಕ ಸಂಘ ಅನ್ನೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ನಿಜವಾಗಿ ಅಂತೆ ಬದುಕಿದ್ದು ಸಾರ್ಥಕ ಈ ಜೀವನ ಪಾವನ ಬಾಳು ನಂದನ ಬದುಕು ಬಂಗಾರ. ನಿಜವಾಗಿಯೂ ನಾವೆಲ್ಲರೂ ಕೂಡಿ ಸಾಗೋಣ, ವಾದಿಸುವುದನ್ನು ಬಿಡೋಣ, ಸಾಧಿಸುವುದನ್ನು ಕಲಿಯೋಣ ಎನ್ನುತ್ತಾ ತಮ್ಮೆಲ್ಲರ ಸಹಕಾರದಿಂದ ಅಧ್ಯಕ್ಷರ ಮಾರ್ಗದರ್ಶನಂತೆ ನಾವು ಕಾರ್ಮಿಕರಿಗೆ ಸಿಗಬೇಕಾದಂತಹ ಸವಲತ್ತುಗಳನ್ನು ಈ ಒಂದು ಸಂಘದ ಮುಖೇನ ಕೊಡಿಸೋಣ ಎಂದು ಹೇಳುತ್ತಾ ಬೆಂಗಳೂರು ಜಿಲ್ಲಾ ಅಧ್ಯಕ್ಷರನ್ನಾಗಿ ಮಾಡುವುದಕ್ಕೆ ತುಂಬು ಹೃದಯದ ಧನ್ಯವಾದಗಳು. ಮತ್ತೊಮ್ಮೆ ಧನ್ಯೋಸ್ಮಿ. ವೇದಿಕೆಯಲ್ಲಿ ಎಲ್ಲರಿಗೂ ವಂದಿಸುತ್ತಾ ನಮ್ಮ ನಿಷ್ಠೆ ಶ್ರದ್ಧಾ ಭಕ್ತಿಯ ಕೆಲಸ ನಮ್ಗೆ ಏನು ತಂದುಕೊಡದೆ ಇದ್ರು ಇಲ್ಲಿ ತನಕ ನಮ್ಮನ್ನ ಈ ಒಂದು ವೇದಿಕೆಯಲ್ಲಿ ಮುಕ್ತ ಜೀವನಿಗೆ ಒಂದು ಅವಕಾಶ ನೋಡಿ ಕಲ್ಪಿಸಿ ಕೊಟ್ಟಿದೆ ಅಂದ್ರೆ ಅದು ನಮ್ಮ ನಿಷ್ಠೆ ಮತ್ತು ಶ್ರದ್ಧಾ ಭಕ್ತಿ. ನಿಜವಾಗಲೂ ತುಂಬಾ ಖುಷಿ ಆಗ್ತಾ ಇದೆ. ಪ್ರತಿದಿನ ಬೆಂಗಳೂರು ಬೆಳಗಾಗುವುದೇ ಕಾಫಿಯೊಂದಿಗೆ ಬಟ್ರೆ ಕಾಫಿ ಹಾಕಿ ಅಂತೇಳಿ ಎಷ್ಟು ಜನ ಅವರನ್ನು ಗುರುತಿಸ್ತಾರೆ. ಚಂದ್ರಪ್ಪ ಅವ್ರನ್ನ ನಿಜವಾಗಲೂ ತುಂಬಾ ಖುಷಿ ಆಗ್ತಾ ಇದೆ. ಇಲ್ಲಿ ತನಕ ಅವರನ್ನು ಯಾರನ್ನೂ ಗುರುತಿಸಿಲ್ಲ. ಅವರು ಮಾಲೀಕರಾಗ್ಲಿ ಅಥವಾ ಯಾರೇ ಆಗ್ಲಿ ಇವತ್ತಿನ ದಿವಸ ಈ ಒಂದು ಹೋಟೆಲ್ ಕಾರ್ಮಿಕ ಸಂಘ ಅವರನ್ನ ಗುರುತಿಸಿದೆ. ಆ ಗುರುತಿಸುವಿಕೆ ಕಾರಣ ಅವರಲ್ಲಿರುವ ಶ್ರದ್ಧಾ ಭಕ್ತಿ ನಿಷ್ಠೆ. ನಿಜವಾಗ್ಲೂ ಅವರಿಗೆ ಮಾತುಗಳೇ ಬರ್ತಾ ಇಲ್ಲ. ಯಾಕಂತಂದ್ರೆ ಇಂಥ ಒಂದು ವೇದಿಕೆಯಲ್ಲಿ ಇವತ್ತು ಏರಿದ್ದಾರೆ. ಅವರಿಗೆ ಕೆಲಸ ಬೆಳಗ್ಗೆಯಿಂದ ಸಂಜೆ ತನಕ ಮಾಡ್ತಾರೆ, ಎಷ್ಟೇ ಕೆಲಸ ಇದ್ರು. ಬಟ್ ನನಗೂ ಮಾತುಗಳು ಬರ್ತಾ ಇಲ್ಲ ಹೇಳಲಿಕ್ಕೆ. ಯಾಕಂತಂದ್ರೆ ಅಷ್ಟೊಂದು ಖುಷಿಯಾಗಿ ಮನ ತುಂಬಿ ಬಂದಿದೆ. ಧನ್ಯವಾದ. ನಿಮ್ಮೆಲ್ಲರ ಸಹಕಾರ ಇರಲಿ, ಅಧ್ಯಕ್ಷರ ಮಾರ್ಗದರ್ಶನಂತೆ ನಡೆಯೋಣ ಹೇಳುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತಾ ವೇದಿಕೆಯಲ್ಲಿ ಅವಕಾಶ ಕಲ್ಪಿಸಿಕೊಡೋದಕ್ಕೆ ಹಾಗೂ ಅಧ್ಯಕ್ಷರನ್ನಾಗಿ ಮಾಡುವುದಕ್ಕೆ ತುಂಬು ಹೃದಯದಿಂದ ಧನ್ಯವಾದ.